ಹೇ ಫ್ರೆಂಡ್ಸ್, ವೆಲ್ಕಮ್ ಒನ್ಸ್ ಅಗೇನ್. ತುಂಬಾ ದಿನ ಆದ್ಮೇಲೆ ವಿಡಿಯೋ ಮಾಡ್ತಾ ಇರೋದು. ಇವತ್ತು ವಿಡಿಯೋ ಮಾಡ್ತೀನಿ ಅನ್ನುವಂಥ ಗ್ಯಾರಂಟಿನೂ ಇರಲಿಲ್ಲ, ಬಟ್ ಇಂಪಾರ್ಟೆಂಟ್ ವಿಷಯ ಇತ್ತು. ಕಾಂಟ್ರವರ್ಸಿ ಏನಂತ ನಿಮಗೆ ಗೊತ್ತು. ಅಫ್ಕೋರ್ಸ್ ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಬಂಧಪಟ್ಟಂತ ಒಂದು ಸ್ಕ್ಯಾಂಡಲ್ ಇದೆಯಲ್ಲ, ಆ ಕೇಸ್ ಇದೆಯಲ್ಲ, ಅದ್ರ ಬಗ್ಗೆ ನನಗೊಂದು ಪ್ರಶ್ನೆ ಇದೆ. ಆ ಪ್ರಶ್ನೆ ನಿಮ್ಮ ಎದುರುಗಡೆ ಇಡ್ತಾ ಇದೀನಿ. ನಿಮ್ಮ ಆನ್ಸರ್ ಏನಿದೆಯೋ, ನಿಮ್ಗೆ ಅದ್ರ ಬಗ್ಗೆ ಏನ್ ಅನ್ಸುತ್ತೋ ಕಾಮೆಂಟ್ ಸೆಕ್ಷನ್ ಬರ್ಬಿಟ್ಟು ನನಗೆ ಹೇಳಿ. ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ನಾನು ಇತ್ತೀಚೆಗೆ ಜಾಸ್ತಿ ವಿಡಿಯೋಸ್ ಮಾಡೋದಕ್ಕಾಗ್ತಾ ಇಲ್ಲ. ಆಲ್ಮೋಸ್ಟ್ 1 ಮಂತ್ ಗ್ಯಾಪ್ ಇತ್ತು. ಮುಂದೆ ಕೂಡ ಸ್ವಲ್ಪ ಸ್ಲೋ ಆಗಿರುತ್ತೆ, ಫ್ರೀಕ್ವೆನ್ಸಿ ಕಡಿಮೆನೇ ಇರುತ್ತೆ. ಇವೆಂಚುಲಿ ಫ್ರೀಕ್ವೆನ್ಸಿ ಜಾಸ್ತಿ ಆಗುತ್ತೆ, ಯಾಕಂದ್ರೆ ಇವಾಗ ಒಂದು ಸ್ವಲ್ಪ ಪರ್ಸನಲ್ ಕೆಲಸ ಇದೆ. ಸೊ ಈ ವಿಷಯ ಬಿಜೆಪಿಗೆ ಸಂಬಂಧಪಟ್ಟಿರೋದು, ಕಾಂಗ್ರೆಸ್ಗೆ ಸಂಬಂಧಪಟ್ಟಿರೋದು, ಈ ಪರ್ಸ್ಪೆಕ್ಟಿವ್ನ ನಾನು ಮಾತಾಡ್ತಾ ಇಲ್ಲ. ಒಂದು ಸ್ಪೆಸಿಫಿಕ್ ಕ್ವೆಶ್ಚನ್ ಇದೆ, ಅದಕ್ಕೆ ನಿಮ್ಮ ಅಭಿಪ್ರಾಯ ನನಗೆ ಬೇಕು. ಸೊ ಅದ್ರ ಬಗ್ಗೆ ಮಾತಾಡೋಣ. ವಿದೌಟ್ ಫರ್ದರ್ ಡು, ಲೆಟ್ಸ್ ಸ್ಟಾರ್ಟ್. ನೋಡಿ, ಇಂಡಿಯನ್ ಪೊಲಿಟಿಕಲ್ ಸಿಸ್ಟಮ್ ಹೇಗೆ ಅಂತ ನಿಮ್ಗೆ ಗೊತ್ತು. ಈ ತರ ಏನಾದರೂ ಸ್ಕ್ಯಾಂಡಲ್ ಆದ್ರೆ, ಯಾವುದೋ ಒಂದು ದೊಡ್ಡ ಪೊಲಿಟಿಷಿಯನ್ ಮಗ ಆಗಿರ್ಬೋದು, ಸಂಬಂಧಿಕ ಆಗಿರ್ಬೋದು, ಒಬ್ಬ ದೊಡ್ಡ ರೌಡಿ ಆಗಿರ್ಬೋದು, ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ಯಾರಾದ್ರೂ ಒಬ್ಬರು ಪೊಲಿಟಿಕಲಿ ಕನೆಕ್ಟೆಡ್, ಒಂದು ಸ್ಪೆಸಿಫಿಕ್ ಪೊಲಿಟಿಕಲ್ ಪಾರ್ಟಿಗೆ ಸಂಬಂಧಪಟ್ಟಿರುವಂತ ಯಾವುದೇ ಒಬ್ಬ ಮನುಷ್ಯ ಆಗಿದ್ದಿರ್ಬೋದು, ಅವ್ರ ಬಗ್ಗೆ ಈ ತರ ಏನಾದರೂ ವಿಷಯ ಇದ್ರೆ ಅದ್ರ ಇನ್ವೆಸ್ಟಿಗೇಷನ್ಸ್ ನಾರ್ಮಲ್ ಆಗಿ ಆಗೋದಿಲ್ಲ. ನಾರ್ಮಲಿ ಈ ತರ ಇನ್ವೆಸ್ಟಿಗೇಷನ್ ಹೇಗಾಗಬೇಕು, ಅದು ಕಾನ್ಫಿಡೆನ್ಷಿಯಲ್ ಆಗಿರ್ಬೇಕಾಗುತ್ತೆ. ವಿಕ್ಟಿಮ್ ಹೆಸರು ಹೊರಗಡೆ ಬರಬಾರ್ದಾಗಿರುತ್ತೆ. ಯಾಕಂದ್ರೆ ನಮ್ಮ ಇಂಡಿಯನ್ ಸೊಸೈಟಿಯಲ್ಲಿ ಈ ತರ ಕೇಸಸ್ ಅಲ್ಲಿ ವಿಕ್ಟಿಮ್ ಏನಾದರೂ ಹೆಂಗಸು ಆಗಿದ್ರೆ ಯಾವ ರೀತಿ ಸಿಚುವೇಶನ್ ಎದುರಾಗುತ್ತೆ ಅಂತ ನಮಗೆಲ್ಲ ಗೊತ್ತಿದೆ. ಸೊ ಇನ್ವೆಸ್ಟಿಗೇಷನ್ ತುಂಬಾ ಕಾನ್ಫಿಡೆನ್ಷಿಯಲ್ ಆಗಿ ಆಗಬೇಕಾಗುತ್ತೆ. ಆ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅಲ್ಲಿ ಏನಾದರೂ ಒಬ್ಬ ದೊಡ್ಡ ಪೊಲಿಟಿಷಿಯನ್ ಆಗಿರ್ಬೋದು, ಅಥವಾ ದೊಡ್ಡ ಪೊಲಿಟಿಕಲಿ ಕನೆಕ್ಟೆಡ್ ಯಾರೋ ಒಬ್ಬ ಪರ್ಸನಾಲಿಟಿ ಏನಾದರೂ ಆಗಿದ್ರೆ ಅವ್ರ ಹೆಸರು ಹೊರಗಡೆ ಬರುತ್ತಾ? ಇಲ್ಲ, ಬರೋದಿಲ್ಲ. ಏನಾಗುತ್ತೆ, ಪೊಲಿಟಿಕಲ್ ಸರ್ಕಲ್ಸ್ ಒಳಗಡೆನೆ ಆ ವಿಷಯ ಉಳ್ಕೊಂಡ್ಬಿಡುತ್ತೆ. ಕೆಲವು ಮೀಡಿಯಾದವ್ರು ಗೊತ್ತಿರಬಹುದು, ಕೆಲವು ಪೊಲೀಸ್ ಅಧಿಕಾರಿಗಳು ಗೊತ್ತಿರಬಹುದು, ಅದರಲ್ಲೇ ಉಳ್ಕೊಂಡ್ಬಿಡುತ್ತೆ. ಯಾಕಂದ್ರೆ ಯಾರಾದ್ರೂ ಒಬ್ಬ ಇನ್ಫ್ಲೂಯೆನ್ಷಿಯಲ್ ಮನುಷ್ಯ ಏನಾದರೂ ಅದರಲ್ಲಿ ಏನಾದರೂ ಸಿಕ್ಕಾಕೊಂಡ್ ಬಿದ್ದಿದ್ರೆ ಅವನ ಹೆಸರು ಹೊರಗಡೆ ಬರೋದಿಲ್ಲ. ಅದನ್ನ ಇಟ್ಕೊಂಡ್ಬಿಟ್ಟು ಪೊಲಿಟಿಕಲ್ ಬ್ಲಾಕ್ ಮೇಲ್ ನಡೆಯುತ್ತೆ. ವೈರಿಗಳು ಸೇರ್ಕೊಂಡ್ಬಿಡಬಹುದು, ಪೊಲಿಟಿಕಲ್ ಪಾರ್ಟಿ ಹೊಡಿಬಹುದು, ಒಂದಾಗಬಹುದು. ಈ ತರ ಕೇಸಸ್ ಎಲ್ಲ ಈ ತರ ಇಂಡಿಯಾದಲ್ಲಿ ಆಗೋದು ಸಹಜ. ಸೊ ಸೀಕ್ರೆಟ್ ಆಗಿ ಇನ್ವೆಸ್ಟಿಗೇಷನ್ ಆಗುತ್ತೆ, ವಿಕ್ಟಿಮ್ಸ್ ಏನೂ ತೊಂದರೆ ಆಗದೆ ಕಲ್ಪ್ರಿಟಿಕ್ ಪನಿಷ್ಮೆಂಟ್ ಆಗುತ್ತೆ ಅನ್ನುವಂಥ ಒಂದು ಎಕ್ಸ್ಪೆಕ್ಟೇಷನ್ ಇದ್ರೆ ಅದು ಇಂಡಿಯಾದಲ್ಲಿ ಆಗೋ ಚಾನ್ಸ್ ಕಡಿಮೆನೆ. ಇಂಡಿಯಾದಲ್ಲಿ ಅದ್ರ ಬಗ್ಗೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಈ ಕೇಸಲ್ಲಿ ಏನಾಗಿದೆ, ಲೀಕ್ ಆಗಿದೆ. ಇದು ಲೀಕ್ ಆದ್ರಿಂದ ಏನಾಯ್ತು, ವಿಕ್ಟಿಮ್ಸ್ ತೊಂದರೆ ಆಯ್ತು. ಐ ಅಗ್ರಿ. ಆದ್ರೆ ಇದು ಲೀಕ್ ಆದ್ರಿಂದ ತುಂಬಾ ಜನಕ್ಕೆ ಗೊತ್ತಾಯ್ತು ವಿಷಯ. ಈ ತರ ಪ್ರಾಬ್ಲಮ್ ನಡೀತಾ ಇರುತ್ತೆ ಅಂತ ನಮ್ಗೆ ಗೊತ್ತಾಗುತ್ತೆ. ಈ ತರ ಯಾರಾದ್ರೂ ಒಬ್ರು ಇನ್ಫ್ಲೂಯೆನ್ಷಿಯಲ್ ಮನೆಗೆ ಯಾರಾದ್ರೂ ಬಡವರು ತಮ್ಮ ಹೆಂಗಸರನ್ನ ಕಳಿಸೋದಾಗ್ಲಿ, ಅಥವಾ ಯಾವುದೇ ರೀತಿಯ ಒಂದು ಪ್ರೊಫೆಷನಲ್ ಕನೆಕ್ಷನ್ ಇಟ್ಕೊಳ್ಳೋದಕ್ಕೂ ಇವಾಗ ಎಚ್ಚರಿಕೆಯಿಂದ ಇರ್ತಾರೆ, ಯೋಚನೆ ಮಾಡ್ತಾರೆ, ಪ್ರಿಕಾಷನ್ಸ್ ತಗೋತಾರೆ. ಅಷ್ಟೇ ಅಲ್ಲ, ಕೆಲವರು ಕೆಟ್ಟ ವಿಚಾರ ಇಟ್ಕೊಂಡಿರ್ತಾರಲ್ಲ, ಅವರು ಈ ತರ ಏನಾದ್ರು ಮಾಡಬೇಕು ಅಂತ ಹೇಳಿದ್ರೆ 2 ಸತಿ ಯೋಚನೆ ಮಾಡ್ತಾರೆ. ಸೊ ಈ ಲೀಕ್ ಆದ್ರಿಂದ ಸೊಸೈಟಿಗೆ ಈ ತರ ಕೇಸಸ್ ಮೇಲೆ ಒಂದು ಪರ್ಸ್ಪೆಕ್ಟಿವ್ ಸಿಕ್ತು. ಯಾಕಂದ್ರೆ ಯಾರಾದ್ರೂ ಒಬ್ಬರು ವಿಕ್ಟಿಮ್ ಆಗಿರೋದು, ಇಬ್ಬರು ವಿಕ್ಟಿಮ್ ಆಗಿರೋದು, ಈ ತರ ವಿಷಯ ಎಲ್ಲ ನಾವು ಕೇಳಿದೀವಿ. 100 ಜನ ವಿಕ್ಟಿಮ್ ಆಗಿರುವಂತಹದ್ದು, 1000 ವಿಡಿಯೋ ರಿಲೀಸ್ ಆಗಿರುವಂತಹದ್ದು, ಈ ಲೆವೆಲ್ ಅಲ್ಲಿ ಆಗುತ್ತೆ ಅಂತ ನಮ್ಗೆ ಅಂದಾಜು ಇಲ್ಲಾಗಿತ್ತು. ಇದು ಲೀಕ್ ಆದ್ರಿಂದ ನಮ್ಗೆ ಗೊತ್ತಾಗಿರೋದು ಮಾತ್ರ ಅಲ್ಲ, ಇದ್ರ ಕಲ್ಪ್ರಿಟ್ ಯಾರಿದಾರಲ್ಲ ಅವ್ರಿಗೆ ಶಿಕ್ಷೆ ಸಿಗಬಹುದು ಅನ್ನುವಂತ ಪಾಸಿಬಿಲಿಟಿ ಕೂಡ ಇದರಿಂದ ಹುಟ್ಕೊಂಡಿರೋದು. ಅದ್ರೊಂದು ಪ್ರಾಬ್ಲಮ್ ಇದೆ. ಆವಾಗ ನಾನು ಹೇಳಿದ ಹಾಗೆ ವಿಕ್ಟಿಮ್ಸ್ಗೆ ಇದೊಂದು ಪ್ರಾಬ್ಲಮ್. ವಿಕ್ಟಿಮ್ಸ್ಗೆ ಯಾಕೆ ಪ್ರಾಬ್ಲಮ್ ಇದು? ಯಾಕಂದ್ರೆ ನಮ್ಮ ಸೊಸೈಟಿ ಆಗಿದೆ, ನಮ್ಮ ಎಜುಕೇಶನ್ ಸಿಸ್ಟಮ್ ಆಗಿರ್ಬೋದು, ಮತ್ತೆ ನಾವು ಹುಟ್ಟು ಬಂದಿರುವಂತ ಸೊಸೈಟಿ ಏನಿದೆಯೋ, ಯಾರನ್ನ ಯಾವ ಸಿಚುವೇಶನ್ ಅಲ್ಲಿ ಹೇಗೆ ನೋಡ್ಬೇಕು ಇದನ್ನ ನಮ್ಗೆ ಕಲ್ಸ್ಕೊಟ್ಟಿಲ್ಲ. ಸೊ ಈ ಕೇಸ್ನ ನಾವು ವಿಕ್ಟಿಮ್ ಪರ್ಸ್ಪೆಕ್ಟಿವ್ ಇಂದ ನೋಡ್ಬೇಕಾಗುತ್ತೆ. ಸೊ ನನಗಿರುವಂತ ಕ್ವೆಶ್ಚನ್ ಏನು ಅಂತ ಹೇಳಿದ್ರೆ, ನಿಮಗೆ ಇದ್ರ ಬಗ್ಗೆ ಏನ್ ಅನ್ಸುತ್ತೆ? ವಿಕ್ಟಿಮ್ಸ್ ಪ್ರಾಬ್ಲಮ್ ಆಗಿದ್ದಿರ್ಬೋದು, ಅವ್ರು ತುಂಬಾ ವರ್ಸ್ ಸಿಚುವೇಶನ್ ಆಗಿದ್ದಿರ್ಬೋದು, ಆದ್ರೆ ನಮ್ಮ ಸೊಸೈಟಿ ಫ್ಯೂಚರ್ ಬಗ್ಗೆ ನಾವು ಕನ್ಸಿಡರ್ ಮಾಡಿದ್ರೆ, ಹೈ ಲೆವೆಲ್ ಬಗ್ಗೆ ಯೋಚನೆ ಮಾಡಿದ್ರೆ, ಆ ಲೀಕ್ ಆಗಿರೋದು ಒಳ್ಳೇದು. ಅದಾಗದೆ ಹೋಗಿದ್ರೆ ಕಲ್ಪ್ರಿಟಿವ್ ಸಿಕ್ಕಾಕೊಂಡ್ಬಿಡ್ತಾ ಇರಲಿಲ್ಲ. ಈ ಲೆವೆಲ್ ಅಲ್ಲಿ ಸ್ಕ್ಯಾಂಡಲ್ ನಡೆಯುತ್ತೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ. ಇನ್ನು ಮುಂದೆ ಹೆಂಗಸರು ಯಾವ ಲೆವೆಲ್ ಅಲ್ಲಿ ಜಾಗರೂಕರಾಗಿರ್ಬೇಕಾಗುತ್ತೆ. ಒಂದ್ ಕಡೆ ಹೋಗ್ಬಿಟ್ಟು ಯಾರಿಗಾದ್ರೂ ಸಿಗಬೇಕು ಅಂತ ಹೇಳಿದ್ರೆ ಅದ್ರ ಬಗ್ಗೆ ಎಷ್ಟು ಯೋಚನೆ ಮಾಡ್ಬೇಕಾಗತ್ತೆ. ಯಾರಾದ್ರೂ ತುಂಬಾ ಇನ್ಫ್ಲೂಯೆನ್ಷಿಯಲ್ ಮನುಷ್ಯ ಆಗಿದ್ರೆ ಅವ್ರ ಮನೆಗೆ ಕೆಲ್ಸಕ್ಕೆ ಹೋಗೋದಾಗಿರ್ಲಿ, ಅಥವಾ ಒಂದು ಪ್ರೊಫೆಷನಲ್ ರಿಲೇಶನ್ಶಿಪ್ ಇಟ್ಕೊಳ್ಳೋದಕ್ಕೂ ಯೋಚನೆ ಮಾಡುವಂತ ಪರಿಸ್ಥಿತಿ. ಹೀಗೆಲ್ಲ ಮಾಡಬೇಕು ಅಂತ ಗೊತ್ತಾಗಿರೋದು ಈ ತರ ಕೇಸಿಂದ. ಸೊ ಆ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡ್ಬಿಟ್ಟು ವಿಕ್ಟಿಮ್ಸ್ ಪ್ರಾಬ್ಲಮ್ ಆದ್ರೂ ಕೂಡ ಎಷ್ಟೋ ಜನ ವಿಕ್ಟಿಮ್ ಆಗೋದು ತಪ್ಪಿತು, ಅದಕ್ಕೆ ಲೀಕ್ ಆಗಿರೋದೇ ಒಳ್ಳೇದು ಅಂತ ನಿಮ್ಗೆ ಅನ್ಸುತ್ತಾ? ಅಥವಾ ಹೈ ಲೆವೆಲ್ ಅಲ್ಲಿ ಅದು ಒಳ್ಳೇದಾಗಿದ್ರು ಕೂಡ, ಅದರಿಂದ ರಿಸಲ್ಟ್ ಒಳ್ಳೇದಾಗಿದ್ರು ಕೂಡ, ವಿಕ್ಟಿಮ್ಸ್ ಇವಾಗ ಯಾವ ಸಿಚುವೇಶನ್ ಇದಾರೋ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅವ್ರ ಬಗ್ಗೆ ನಾವು ಜಾಸ್ತಿ ಯೋಚನೆ ಮಾಡಬೇಕಾಗುತ್ತೆ. ಆ ಪರ್ಸ್ಪೆಕ್ಟಿವ್ ಇಂದ ನೋಡಿದ್ರೆ ಲೀಕ್ ಆಗಿರೋದೇ ತಪ್ಪು, ಲೀಕ್ ಮಾಡಿರೋದೇ ತಪ್ಪು. ನಿಮ್ಗೆ ಆ ತರ ಅನ್ಸುತ್ತಾ? ಪರ್ಸನಲಿ ನಾನು ಒಂದು ಪರ್ಟಿಕ್ಯುಲರ್ ಸೈಡ್ ಟಿಲ್ಟ್ ಆಗಿದ್ರು ಕೂಡ ಇದು ತುಂಬಾ ಸ್ಟ್ರೇಟ್ ಫಾರ್ವರ್ಡ್ ಆನ್ಸರ್ ಅಲ್ಲ. ಅದಕ್ಕೆ ನಮ್ಮ ಸೊಸೈಟಿ ಯಾವ ರೀತಿ ಯೋಚನೆ ಮಾಡುತ್ತೆ ಅಂತ ತಿಳ್ಕೊಬೇಕು ಅಂತ ಇದೆ. ಕಾಮೆಂಟ್ ಸೆಕ್ಷನ್ ಬರೆದು ಹೇಳಿ ನನಗೆ. ಲೀಕ್ ಆಗಿರೋದು ಒಳ್ಳೇದಾಯ್ತು ಅಂತ ಅನ್ಸುತ್ತಾ, ಅಥವಾ ಲೀಕೇ ಆಗಬಾರ್ದಾಗಿತ್ತು ಅಂತ ಅನ್ಸುತ್ತಾ? ಅಷ್ಟೇ ಅಲ್ಲ, ನೀವು ಯೋಚನೆ ಮಾಡಿ. ನಾವು ಈ ತರ ಡೆಲಿಮಾದಲ್ಲಿ ಇದೀವಿ ಅಂತ ಹೇಳಿದ್ರೆ ನ್ಯಾಯ ಸಿಗದೇ ಇದ್ರೂ ಪರವಾಗಿಲ್ಲ, ಸೊಸೈಟಿಗೆ ವಿಷಯ ಗೊತ್ತಾಗದೇ ಇದ್ರೂ ಪರವಾಗಿಲ್ಲ. ವಿಕ್ಟಿಮ್ ಸೇಫ್ಟಿ ಮುಖ್ಯ, ವಿಕ್ಟಿಮ್ಸ್ ಇಮೇಜ್ ಮುಖ್ಯ. ವಿಕ್ಟಿಮ್ಸ್ ಬದುಕೋದಕ್ಕೆ ಕಷ್ಟ ಆಗುತ್ತೆ ಅಂತ ಈ ಲೆವೆಲ್ ಅಲ್ಲಿ ಯೋಚನೆ ಮಾಡ್ತಿದೀವಿ ಅಂತ ಹೇಳಿದ್ರೆ ನಮ್ಮ ಸೊಸೈಟಿ ಎಷ್ಟು ವರ್ಸ್ಟ್ ಸಿಚುವೇಶನ್ ಇದ್ದಿರಬಹುದು. ಆಸ್ ಅ ಸೊಸೈಟಿ ನಾವು ವಿಕ್ಟಿಮ್ಸ್ ನ ಹೇಗೆ ಟ್ರೀಟ್ ಮಾಡ್ತೀವಿ ಅಂತಾನು ಈ ಸಿಚುವೇಶನ್ ನಮಗೆ ತೋರಿಸುತ್ತೆ. ಎನಿವೇಸ್ ಕಾಮೆಂಟ್ ಸೆಕ್ಷನ್ ಬರೆದು ಹೇಳಿ ನನಗೆ. ಯಾರೇ ಕಲ್ಪ್ರಿಟ್ ಆಗಿದ್ದಿರಬಹುದು, ಸೆಂಟ್ರಲ್ ಗವರ್ಮೆಂಟ್ ಆಗಿರ್ಬೋದು, ಸ್ಟೇಟ್ ಗವರ್ಮೆಂಟ್ ಆಗಿರ್ಬೋದು, ಅವ್ರು 100% ಕೊಟ್ಬಿಟ್ಟು ಅವ್ರನ್ನ ಕ್ಯಾಪ್ಚರ್ ಮಾಡ್ಬಿಟ್ಟು ಒಂದು ಟೈಟ್ ಕೇಸ್ ಕ್ರಿಯೇಟ್ ಮಾಡೋದು ಅದು ಗವರ್ಮೆಂಟ್ ಜವಾಬ್ದಾರಿ. ಆಮೇಲೆ ಕೋರ್ಟಲ್ಲಿ ಏನು ನಡೆಯುತ್ತೆ, ಏನು ಶಿಕ್ಷೆ ಆಗುತ್ತೆ ಅದಂತೂ ಯಾರ ಕಂಟ್ರೋಲಲ್ಲೂ ಇಲ್ಲ. ಸೆಕೆಂಡ್ ಫೇಸ್ಗಿಂತ ಮೊದಲು ಇನ್ನೊಂದು ವಿಡಿಯೋ ಮಾಡಬೇಕು ಅಂತ ಇದ್ದೀನಿ. ಅದ್ರ ವಿಡಿಯೋ ಬರುವಂಥ ಚಾನ್ಸ್ ಸ್ವಲ್ಪ ಕಡಿಮೆನೇ ಇದೆ. ಐ ವಿಲ್ ಟ್ರೈ ಮೈ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ಅಂದ್ರೆ ಇಷ್ಟ ಆದರೆ ಪ್ಲೀಸ್ ಲೆಟ್ ಮಿ ನೋ.
by hitting that thumbs up. Please do subscribe to the channel. Thanks again. Take care.